ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೇಗಿದ್ರಿ? ಆರಾಮಿದ್ದೀರೇನ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ಈಗ ನೋಡ್ರಿ ನಾನು ನಾಗರ ಪಂಚಮಿ ಹಬ್ಬಕ್ಕಂತೇಳಿ ಕರ್ಚಿಕೆ ಮಾಡಕತ್ತೀನಿ ನೋಡ್ರಿ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ನಾಗರ ಪಂಚಮಿ ಹಬ್ಬಕ್ಕೆ ಈ ಥರ ಎಲ್ಲ ಸ್ವೀಟ್ ಮಾಡ್ತಾರೆ ನೋಡ್ರಿ. ಹಾಗೆ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ನನ್ನ ಮಗಳು ನಾನಿಬ್ಬರು ಮಾಡ್ತಾಯಿದ್ದೀವಿ ನೋಡ್ರಿ. ನನ್ನ ಮಗಳು ಲಟ್ಟಿಸಿ ಕೊಡ್ತಾ ಇದ್ದಾಳೆ, ನಾನು ತುಂಬ್ತಾ ಇದ್ದೀನಿ. ಈಗ ಅದೇನಂದ್ರೆ ಪುಡಿ ಹುರ್ಗಡ್ಲೆ ಅಂದ್ರೆ ಪುಟಾಣಿ ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಬೆಲ್ಲ ಹಾಕ್ಕೊಂಡು ಮತ್ತು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡು ಮಿಕ್ಸರ್ಗೆ ಹಾಕಿ ಈ ಥರ ಪುಡಿ ಮಾಡಿ ಇಟ್ಕೊಂಡೀನಿ. ಮತ್ತು ಇದು ಸ್ವಲ್ಪ ಮೈದಾ ಹಿಟ್ಟು, ಚಪಾತಿ ಹಿಟ್ಟಿಗೆ ಯಾವ ಥರ ನಾದಿರ್ತೀವಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ ನೋಡ್ರಿ ಮೈದಾ ಹಿಟ್ಟು. ಈಗ ನನ್ನ ಮಗಳು ಅದನ್ನೇ ಈ ಥರ ಲಟ್ಟಿಸಿ ಕೊಡ್ತಾ ಇದ್ದಾಳೆ. ಉದ್ದಕ್ಕೆ ಮಾಡಬೇಕದು. ಇದು ನೋಡ್ರಿ ಪುಡಿ, ಅದು ಅದರಲ್ಲಿ ತುಂಬಲಾಕಿದು ಪುಡಿ. ಈಗ ಎಷ್ಟು ಮಾಡೀನಿ ನೋಡ್ರಿ. ಈಗ ಇಷ್ಟು ಮಾಡಿನಲ್ಲ, ಈಗ ನಾ ಅದನ್ನು ಎಣ್ಣೆಗ ಕರಿಬೇಕಂತೇಳಿ ತೊಗೊಂಬಂದೆ ನೋಡ್ರಿ. ಅಲ್ಲಿನ ನನ್ನ ಮಗಳಿನ ಮಾಡ್ಲಕತ್ತಾಳ. ಇದು ಒಮ್ಮೆ ಮಾಡಿಟ್ರೆ ಒಮ್ಮೆ ಕರೆದ್ರೆ ಗಟ್ಟಿ ಆಗಿಬಿಡ್ತಾವ್ರಿ. ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಹಾಗೆ ಕರ್ಕೋಬೇಕು ಎಣ್ಣೆಯಲ್ಲಿ, ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈಗ ಅದಕ್ಕೆ ನಾನು ಅಲ್ಲಿ ಮಾಡ್ತಿದ್ದಾಳೆ ಅವಳು ನನ್ನ ಮಗಳಿನ್ನು. ಇಲ್ಲಿ ತಂದೀಗ ನಾನು ಕರಿತಿದ್ದೀನಿ ನೋಡ್ರಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇವು ಹಾಕ್ಕೋಬೇಕು ನೋಡ್ರಿ. ಹಿಂಗೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಈ ಥರ ಎಣ್ಣೆಯಲ್ಲಿ ಕರ್ಕೋಬೇಕು ನೋಡ್ರಿ, ಫ್ರೈ ಮಾಡ್ಕೋಬೇಕು ನೋಡ್ರಿ. ಈ ಥರ ಕಲರ್ ಬರಬೇಕದು. ಹಾಗೆ ಲಾಸ್ಟಿಗೆ ಮತ್ತು ಈಗ ಅದೇ ಥರ ಎಲ್ಲನೂ ಕರ್ಕೊಂಡು ಮಾಡೈತಿ. ಈಗ ಲಾಸ್ಟಲ್ಲಿ ಸ್ವಲ್ಪ ಹಿಟ್ಟು ಉಳಿದಿತ್ತು. ನನ್ನ ಮಗಳು ಪೂರಿ ಮಾಡಮ್ಮ ಅಂತ ಅಂದಳು, ಹಾಗಾಗಿ ಪೂರಿ ಮಾಡ್ತಿದ್ದೀನಿ ನೋಡ್ರಿ. ಅದು ಇನ್ನೂ ಉಳ್ದದ್ರಿ, ಅದು ಪುಡಿ ಏನದಲ್ಲ ಅದು ಪುಡಿ ಉಳ್ದದಿನ್ನ. ಅದು ಮತ್ತು ನಾಳೆ ಮಾಡ್ಕೊತೀನಿ ನೋಡ್ರಿ. ಯಾಕಂದ್ರೆ ಈಗ ರಾತ್ರಿ ಊಟಕ್ಕೆ ಅಡುಗೆನೂ ಮಾಡಬೇಕು, ಅದಕ್ಕೆ ಸಾಕಂತೇಳಿ ತೆಗ್ದೀವಿ ನೋಡ್ರಿ. ಈಗ ನೋಡ್ರಿ ಇದೇ ಇಷ್ಟು ಉಳ್ದದ. ಇದೇನು ಕೆಡಲ್ಲ ನೋಡ್ರಿ. ಇದು 15 ದಿವಸ 20 ದಿವಸ ಇಟ್ರೂ ಇದಕ್ಕೇನೂ ಆಗಲ್ಲ. ಯಾವಾಗ ಭೀ ಮಾಡ್ಕೋಬೋದು ನಾವು. ಹಾಗಾಗಿ ನಾನು ತೆಗೆದಿಟ್ಟೀನಿ, ಮತ್ತು ನಾಳೆ ಮಾಡಿದ್ರೆ ಆಯ್ತು ಅಂತೇಳಿ. ಈಗ ಇಷ್ಟ ಆಗ್ಯಾವ ನೋಡ್ರಿ. ಈಗ ನಮ್ಮ ಯಜಮಾನ್ರು ಬಂದಿದ್ದರು, ಅವರು ತಿಂದರು ಮತ್ತು ಮಕ್ಕಳನ್ನೂ ತಿಂದರು ನೋಡ್ರಿ ಬಿಸಿ ಬಿಸಿವು. ಈಗ ನೋಡ್ರಿ ಅಮಾವಾಸ್ಯೆ ದಿನ ಮುಂಜಾನೆ ಬ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ. ಅಮಾವಾಸ್ಯೆ ಪೂಜೆ ನಡೆದ ನೋಡ್ರಿ. ಈಗ ಹೊಸ್ತಿಲ ಮೇಲೆ ನಿಂಬಿಕಾಯಿ ಈ ಥರ ಕಟ್ ಮಾಡಿ ಇಡ್ಬೇಕು ನೋಡ್ರಿ. ಇದು ಭಾಳ ಒಳ್ಳೇದು ನೋಡ್ರಿ. ಅಮಾವಾಸ್ಯೆ ದಿನ ಈ ಥರ ಮಾಡಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಕಟ್ ಮಾಡ್ತಿದ್ದೀನಿ ನೋಡ್ರಿ. ಮನೆಯಲ್ಲೂ ಎಲ್ಲ ಪೂಜೆನೂ ಆಯಿತು, ಎಲ್ಲನೂ ಆಯ್ತು ನೋಡ್ರಿ. ಈಗ ಹಾಗೆ ಈಗ ನನ್ನ ಮಕ್ಕಳಿಗೆ ಮುಂಜಾನೆ ಜೀರಾ ರೈಸ್ ಮಾಡಿಕೊಟ್ಟೀನಿ. ಅವರು ತಿಂದು ಶಾಲೆಗೆ ಹೋದ್ರು ನೋಡ್ರಿ. ಇಷ್ಟಿತ್ತು ನೋಡ್ರಿ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಮಸ್ಕಾರ ರೀ ಎಲ್ರಿಗೂ.